ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗಿನ ಮೊದಲ ಭಾಗದಲ್ಲಿ ಒಂದು ಸಿಂಪಲ್ ಆದ ಸ್ಯಾಂಡ್ವಿಚ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೇನೆ ಕೆಲವಷ್ಟು ಲೈಫ್ದು ಅಪ್ಡೇಟು ಮತ್ತು ಮನದಾಳದ ಮಾತುಗಳನ್ನು ಈ ವ್ಲಾಗಿನ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಸಿಂಪಲ್ಲಾಗಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಸ್ಯಾಂಡ್ವಿಚ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಸ್ವೀಟ್ ಕಾರ್ನ್ನ ಸೇರಿಸಿದ್ದೀನಿ. ಅದ್ರ ಜೊತೆಗೇನೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಸ್ವಲ್ಪ ಫ್ಲೇವರ್ಗೋಸ್ಕರ ಗರಂ ಮಸಾಲ ಆ್ಯಡ್ ಮಾಡಿ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೈಡ್ ಬೈ ಸೈಡ್ ಬ್ರೆಡ್ನ ಟೋಸ್ಟ್ ಮಾಡ್ತಾ ಇದ್ದೀನಿ ಬಟರ್ ಯೂಸ್ ಮಾಡಿಬಿಟ್ಟು. ಸೊ ಬ್ರೆಡ್ ಸ್ವಲ್ಪ ಟೋಸ್ಟ್ ಆದಮೇಲೆ ಬ್ರೆಡ್ ಮಧ್ಯದಲ್ಲಿ ಈ ಒಂದು ವೆಜಿಟೇಬಲ್ ಸ್ಟಫಿಂಗ್ನ ಇಟ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಚೀಸನ್ನು ಆ್ಯಡ್ ಮಾಡಿಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಮಾಡ್ಕೋಬೋದು. ಸೊ ನೀವು ನೋಡ್ತಾ ಇರಿ ಹೇಗೆ ರೆಡಿ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಸ್ವಲ್ಪ ಅಪ್ಡೇಟ್ನ ನಿಮಗೆ ಕೊಟ್ಬಿಡ್ತೀನಿ. ಪ್ರೀವಿಯಸ್ ವ್ಲಾಗಲ್ಲಿನೂ ಸಹ ಅಪ್ಡೇಟ್ ಕೊಟ್ಟಿದ್ದೆ. ಈ ರೀತಿ ನಮಗೆ ಏನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಬಂದ್ಬಿಟ್ಟಿದೆ, ನಮ್ಮ ಸ್ವಂತ ಮನೆ ಖರೀದಿ ಮಾಡಬೇಕು ಅಂತ ಹಠ ಛಲ ಬಂದ್ಬಿಟ್ಟಿದೆ. ಅದಕ್ಕೆ ತಕ್ಕಂಗೆ ನಾವು ಮನೆ ಹುಡುಕಾಟನ ಶುರು ಮಾಡಿದ್ದೀವಿ. ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ನಮ್ದು ಅಷ್ಟು ಸ್ಟ್ರಾಂಗ್ ಆಗಿಲ್ಲದೆ ಇದ್ರೂ ಒಂದು ಸ್ಟ್ರಾಂಗ್ ಫೀಲಿಂಗ್ನ ಇಟ್ಕೊಂಡು ಮನೆ ಹುಡುಕಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ. ಅದಕ್ಕೆ ನೀವು ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ದೀರಾ. ನಮ್ಮ ಡ್ರೀಮ್ ಹೌಸ್ ನಮಗೆ ಬೇಗ ಆಗಿ ಬರಲಿ ಅನ್ನೋ ಒಂದು ಬ್ಲೆಸ್ಸಿಂಗ್ಸ್ನ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಕೊಟ್ಟಿದ್ದೀರಾ. ಅದಕ್ಕೆ ತುಂಬು ಹೃದಯದಿಂದ ಧನ್ಯವಾದಗಳು. ಈಗ ಸದ್ಯಕ್ಕೆ ನಾವಿರುವ ಸಿಚುಯೇಷನಲ್ಲಿ ನಾವು ಯಾವುದೇ ಒಂದು ಮನೆಯನ್ನು ಖರೀದಿ ಮಾಡಿದ್ರೂ ಅದು ನಮ್ಮ ಸ್ವಂತ ಮನೆಯಾಗಿರುತ್ತೆ. ಬಟ್ ಡ್ರೀಮ್ ಹೌಸ್ ಅಂತೂ ಆಗಿರಲ್ಲ. ಯಾಕೆ ಅಂತ ಅಂದರೆ ನಾವು ನಮ್ಮ ಡ್ರೀಮ್ ಹೌಸ್ ಬಗ್ಗೆ ಭಾಳಷ್ಟು ಕನಸುಗಳನ್ನ ಕಂಡಿದ್ದೀವಿ ಫ್ರೆಂಡ್ಸ್. ಅದೂ ತುಂಬ ದೊಡ್ಡ ಮಟ್ಟಕ್ಕೇ ಕನಸುಗಳನ್ನ ಕಂಡಿದ್ದೀವಿ. ಬಟ್ ನಾವು ಕಂಡ ಕನಸೆಲ್ಲನೂ ಬೇಗನೆ ನನಸಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಿಚುಯೇಷನ್ಗೆ ತಕ್ಕಂಗೆ ನಾವು ರೈಟ್ ಡಿಸಿಷನ್ಸ್ನ ತಗೊಂಡು ದೇವರು ಯಾವ ದಾರಿಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ತಾರೋ ಆ ಒಂದು ದಾರಿಯಲ್ಲಿ ಸುಮ್ಮನೆ ನಡ್ಕೊಂಡು ಹೋಗಬೇಕು. ನಿಧಾನವೇ ಪ್ರಧಾನ. ನಾವು ಕಂಡ ಕನಸುಗಳೆಲ್ಲನೂ ಒಂದಲ್ಲ ಒಂದಿನ ನನಸಾಗುತ್ತೆ. ಆ ಒಂದು ಕಾನ್ಫಿಡೆನ್ಸು, ಆ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು. ಆ ಒಂದು ನಂಬಿಕೆನ ಕಾನ್ಫಿಡೆನ್ಸ್ನ ಉಳಿಸ್ಕೊಂಡ್ರೆ ಯಾವಾಗ ಬೇಕಾದರೂ ನಾವು ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಕನಸಿನ ಮನೆ ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ಒಂದು ಡ್ರೀಮ್ ಆಗಿರ್ಬೋದು, ಅವೆಲ್ಲನೂ ಫುಲ್ಫಿಲ್ ಆಗೇ ಆಗುತ್ತೆ. ಆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಥಾಟ್ ಅನ್ನೋದು ನಮ್ಮಲ್ಲಿ ಇರಬೇಕು. ಇವಾಗ ನಮ್ಮ ಜೀವನದಲ್ಲಿ ಮೇನ್ ಗೋಲ್ ಏನಪ್ಪ ಅಂತ ಅಂದರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು. ಇನ್ನೂ ಮಕ್ಕಳು ಚಿಕ್ಕವರಾಗಿದ್ದಾರೆ, ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರ ಒಳ್ಳೆಯ ಜೀವನಕ್ಕೆ ಬೇಕಾದ ವಿದ್ಯೆ ಆಗಿರ್ಬೋದು, ಬುದ್ಧಿ ಆಗಿರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಆಗಿರ್ಬೋದು ನಮ್ಮ ಕೈಯಲ್ಲಿದೆ. ನಾವು ಹೇಗೆ ಅವ್ರ ಜೀವನನ ಮಾಡಿಫೈ ಮಾಡ್ತೀವೋ, ಹೇಗೆ ನಡೆಸ್ತೀವೋ ಅದ್ರ ಮೇಲೇ ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ಸೊ ಅವ್ರಿಗೆ ಒಂದು ಒಳ್ಳೆಯ ಆರೋಗ್ಯ ಭವಿಷ್ಯತ್ತು ಕೊಡಬೇಕು ಅಂತ ಅಂದರೆ ನಾವು ಆರೋಗ್ಯಕರವಾಗಿ ಇರಬೇಕು. ನಾವು ಆರೋಗ್ಯಕರವಾಗಿ ಇದ್ದಾಗ ಮಾತ್ರನೇ ಮಕ್ಕಳಿಗೆ ಒಳ್ಳೆ ಜೀವನ ಕೊಡೋದಕ್ಕೆ ಸಾಧ್ಯ ಆಗೋದು. ನಾವು ಯಾವುದೇ ಒಂದು ಕನಸನ್ನ ನನಸು ಮಾಡ್ಕೊಂಡ್ರೂ ಅದನ್ನು ಅನುಭವ ಮಾಡೋದಕ್ಕೂ ಸಹ ಸಾಧ್ಯ ಆಗೋದು. ಎಲ್ಲ ನಾವು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಂಡು ಬಿಡ್ತೀವಿ. ಅಟ್ ದ ಎಂಡ್ ಆಫ್ ದಿ ಡೇ ಆರೋಗ್ಯ ಇಲ್ಲ ಅಂತ ಅಂದರೆ ನಾವು ಯಾವುದನ್ನು ಅನುಭವ ಮಾಡೋದಕ್ಕೆ ಸಾಧ್ಯನೇ ಆಗೋದೇ ಇಲ್ಲ. ಬಾಡಿಗೆ ಮನೆಯಿಂದ ನಾವು ಕ್ಲೌಡ್ ಕಿಚನ್ ಬಿಸ್ನೆಸ್ನ ಶುರು ಮಾಡಿದ್ಮೇಲೆ ವಿಧವಾದ ಎಕ್ಸ್ಪೀರಿಯನ್ಸ್ಗಳನ್ನು ನಾವು ಅನುಭವ ಮಾಡಿದ್ವಿ. ಆ ಅನುಭವಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಇದೆ. ಮಿಕ್ಸ್ಚರ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ನ ನಾವು ತಗೊಂಡು ಕೆಟ್ಟ ಎಕ್ಸ್ಪೀರಿಯನ್ಸಲ್ಲಿ ಪಾಠವನ್ನು ಕಲಿತು ಇವಾಗ ಒಂದು ನಿರ್ಧಾರಕ್ಕೆ ಬಂದಿರೋದು. ಸ್ಪೆಷಲಿ ನಮ್ಮ ಕ್ಲೌಡ್ ಕಿಚನ್ಗೋಸ್ಕರನೇ ನಾವು ನಮ್ಮ ಸ್ವಂತ ಮನೆ ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದು. ಬಾಡಿಗೆ ಮನೆಯಲ್ಲಿರುವಾಗ ನಾವು ಪ್ರತಿ ತಿಂಗಳು ಬಾಡಿಗೆನ ಕಟ್ತಾ ಇರ್ತೀವಿ. ಬಟ್ ನಮ್ಮ ಜೀವನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಲೇ ಡಿಪೆಂಡ್ ಆಗಿರುತ್ತೆ. ನಾವು ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತಗೊಂಡು ಏನಾದರೂ ಮನೆಯಿಂದ ಮಾಡಬೇಕಂದ್ರೂ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾವು ಬೇರೆಯವರಾಗಿರ್ತೀವಿ, ಆ ಮನೆ ನಮ್ಮದಾಗಿರಲ್ಲ. ನಾವು ಎಷ್ಟು ದಿನ ಆ ಮನೇಲಿ ಇರ್ತೀವೋ ಅದಕ್ಕೆ ನಾವು ದುಡ್ಡನ್ನ ಕಟ್ತಾ ಇರ್ತೀವಿ. ನಮ್ಮ ಕನಸುಗಳಿಗೂ ಆ ಮನೆಗೂ ಏನು ಸಂಬಂಧ ಇರಲ್ಲ. ಸೊ ಅದಕ್ಕೆ ನಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ, ಬೇರೆಯವರಿಂದ ನಮಗೂ ಪ್ರಾಬ್ಲಮ್ ಆಗೋದು ಬೇಡ. ನಮ್ಮ ಕನಸುಗಳು ನಮ್ಮದಾಗಿರುತ್ತೆ. ಸೊ ಆ ಕನಸುಗಳನ್ನ ನನಸು ಮಾಡ್ಕೋಬೇಕು ಅಂತ ಅಂದರೆ ನಾವು ಸಿಚುಯೇಷನ್ಗೆ ತಕ್ಕಂಗೆ ಡಿಸಿಷನ್ಸ್ನ ತಗೋಬೇಕಾಗಿ ಬರುತ್ತೆ. ಇವಾಗ ಪ್ರತಿ ತಿಂಗಳು ನಾವು ರೆಂಟನ್ನು ಕಟ್ತಾ ಇದ್ದೀವಿ. ಅದೇ ಒಂದು ರೆಂಟನ್ನು EMI ಆಗಿ ಕನ್ವರ್ಟ್ ಮಾಡಿಕೊಂಡು ಒಂದು ಫ್ಲ್ಯಾಟಲ್ಲಿ 2 BHK ತೊಗೊಂಡ್ಬಿಟ್ರೆ ಆರಾಮಾಗಿ ನಾವು ಜೀವನ ನಡೆಸ್ಬೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನಾವು ತುಂಬ ಯೋಚನೆ ಮಾಡಿಬಿಟ್ಟು ನಮ್ಮ ಈಗಿನ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತು ಪಾಸಿಬಲ್ ವೇಸು ಯಾವ್ಯಾವ ವೇಸಲ್ಲಿ ನಾವು ಲೈಫ್ನ ಬೆಟರಾಗಿ ಮಾಡ್ಕೋಬೋದು, ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೋದು ಎಲ್ಲವನ್ನು ಅನಲೈಸ್ ಮಾಡಿಬಿಟ್ಟೆ ಈ
ಒಂದು ಡಿಸಿಷನ್ಗೆ ಬಂದಿರೋದು. ನಮ್ಮ ಯಜಮಾನ್ರ ತಲೆ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಹಾಕ್ಬಿಟ್ಟು ನಾನು ಆರಾಮಾಗಿ ಇದ್ದಿದ್ದೇ ಇಲ್ಲ ಫ್ರೆಂಡ್ಸ್. ಯಾವಾಗ್ಲೂ ನಾನು ಸಹ ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿನೇ ಇದ್ದಿದ್ದು. ಕೆಲಸ ಮಾಡ್ತಿದ್ದಾಗ್ಲೂ ಮತ್ತು ಕೆಲಸ ಮಾಡದೇ ಇರೋವಾಗ್ಲೂ ಸಹ ಯಾವಾಗ್ಲೂ ನಾನು ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗೇ ಇದ್ದೆ. ಅವರು ಏನಾದರೂ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಅಂದಾಗ ಆ ಒಂದು ಕೆಲಸದಲ್ಲಿ ನಾನು ಬಹಳಷ್ಟು ನನ್ನ ಐಡಿಯಾಸ್ ಆಗಿರ್ಬೋದು, ಇನ್ಪುಟ್ಸ್ ಆಗಿರ್ಬೋದು ಕೊಡ್ತಾನೆ ಇರ್ತೀನಿ. ಸೊ ಅವ್ರ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಆಗಿಬಿಟ್ಟು ಸುಮ್ಮನೆ ನನ್ನ ಪಾಡಿಗೆ ನಾನು ಆರಾಮಾಗಿ ಕನಸುಗಳನ್ನ ಕಟ್ಕೊಂಡಿದ್ರೆ ಕನಸುಗಳು ನನಸಾಗೋದಿಲ್ಲ. ನಾನು ಅರ್ಧಾಂಗಿನಿಯಾಗಿ, ಒಂದು ಗೃಹಿಣಿಯಾಗಿ, ಒಂದು ತಾಯಿಯಾಗಿ, ಒಂದು ಇಂಡಿವಿಜುವಲ್ ಆಗಿಬಿಟ್ಟು ನನಗೂ ಆಸೆಗಳಂತ ಇದೆ. ಅವನ್ನೆಲ್ಲನೂ ಫುಲ್ಫಿಲ್ ಮಾಡಬೇಕು ಅಂತ ಅಂದರೆ ನಾನೂ ಕಷ್ಟಪಡಬೇಕಾಗಿ ಬರುತ್ತೆ. ಅದಕ್ಕೆ ನಾನು ನನ್ನ ಕ್ಲೌಡ್ ಕಿಚನ್ನ ಶುರು ಮಾಡಿದ್ದು. ಬಟ್ ಬ್ಯಾಡ್ ಲಕ್ ಏನಪ್ಪ ಅಂತ ಅಂದರೆ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತು. ಬಾಡಿಗೆ ಮನೆಯಿಂದ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತ ಅಂದಾಗ ಅದು ಹೈಲೈಟ್ ಆಗಿಬಿಡುತ್ತೆ. ಮತ್ತು ನಮ್ಮ ಯಜಮಾನ್ರು ಇಲ್ದಿರ ಬೇರೆಯವರ ಹೆಲ್ಪ್ ತಗೊಂಡು ಬೇರೆಯವ್ರನ್ನ ಹೈಯರ್ ಮಾಡಿಬಿಟ್ಟು ನಾನು ಬಿಸ್ನೆಸ್ ಮಾಡೋಂಗೆ ಇರಲಿಲ್ಲ. ನಮ್ಮ ಮನೆಗೆ ಯಾರೂ ಬರೋಂಗೆ ಇರಲಿಲ್ಲ. ಕ್ಲೌಡ್ ಕಿಚನ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಅವ್ರ ಕೆಲ್ಸಕ್ಕೆ ಹೋಗ್ದಿರ ನನಗೆ ಯಾವಾಗ್ಲೂ ಹೆಲ್ಪ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವ್ರ ಕೆಲಸದ ಮೇಲೇನೂ ಪ್ರಾಬ್ಲಮ್ ಆಗುತ್ತೆ. ಅವ್ರ ಕೆಲಸದ ಮೇಲೆ ಪ್ರಾಬ್ಲಮ್ ಆದರೆ ಟರ್ಮಿನೇಟ್ ಮಾಡಿಬಿಡ್ತಾರೆ. ಟರ್ಮಿನೇಟ್ ಮಾಡಿದ್ರೆ ಫಿಕ್ಸ್ಡ್ ಇನ್ಕಮ್ ನಮಗೆ ಸಿಗೋದಿಲ್ಲ. ಮತ್ತು ಬೇರೆ ಕೆಲಸ ಹುಡ್ಕೋವರ್ಗು ಮನೆಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸುಮ್ಮನೆ ಏನಕ್ಕೆ ಈ ಕಾಂಪ್ಲಿಕೇಶನ್ಸ್ ಎಲ್ಲನೂ ನಿಮ್ಮ ಪಾಡಿಗೆ ನೀವು ಕೆಲಸದ ಮೇಲೆ ಗಮನ ಕೊಡಿ. ನಮ್ಮ ಬಜೆಟಲ್ಲಿ ಒಂದು ಸ್ವಂತ ಮನೆ ಹುಡುಕ್ಬಿಟ್ಟು ಬೇಗನೆ ನಾವು ಆ ಮನೆಗೆ ಶಿಫ್ಟ್ ಆಗೋಣ ಅಂತ ನಮ್ಮ ಯಜಮಾನ್ರಿಗೆ ಸಲಹೆ ಕೊಟ್ಟೆ. ಅದೇ ರೀತಿಯಿಂದನೇ ನಮ್ಮ ಯಜಮಾನ್ರು ಓಕೆ ಅಂತ ಹೇಳಿಬಿಟ್ಟು ಇವಾಗ ಅವ್ರ ಕೆಲಸದ ಮೇಲೆ ಗಮನ ಕೊಡ್ತಾ ಅಟ್ ದಿ ಸೇಮ್ ಟೈಮ್ ಮನೆ ಹುಡುಕಾಟನೂ ಸಹ ಶುರು ಮಾಡಿದ್ದೀವಿ. ದೇವರ ಕೃಪೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಬೇಗನೆ ನಮ್ಮ ಸ್ವಂತ ಮನೆಯಲ್ಲಿ ಕಾಲಿಡ್ತೀವಿ. ಅದು ನಮ್ಮ ಸ್ವಂತ ಮನೆ ಆಗಿರುತ್ತೆ. ಬಟ್ ಡ್ರೀಮ್ ಹೌಸ್ ಅಂತೂ ಆಗಿರಲ್ಲ ಫ್ರೆಂಡ್ಸ್. ನಮ್ಮ ಡ್ರೀಮ್ ಹೌಸ್, ನಮ್ಮ ಕನಸಿನ ಮನೆ ಹೇಗಿರಬೇಕು ಅಂತ ಅಂದರೆ ತುಂಬ ದೊಡ್ಡ 5 BHK ಡೂಪ್ಲೆಕ್ಸ್ ಬಂಗ್ಲೋ ಆಗಿರಬೇಕು. ಮನೆ ಮುಂದ್ಗಡೆ ದೊಡ್ಡ ಗಾರ್ಡನ್ ಇರಬೇಕು. ಆ ಗಾರ್ಡನಲ್ಲಿ ವಿಧ ವಿಧವಾದ ಹಣ್ಣುಗಳು, ತರಕಾರಿಗಳು, ಹೂವುಗಳನ್ನ ನಾವು ಸ್ವತಃ ಬೆಳೆಸಬೇಕು. ಅದ್ರ ಜೊತೆಗೇನೆ ಮಾವಿನ ಮರ, ಸೀಬೆ ಹಣ್ಣಿನ ಮರ, ನುಗ್ಗೆ ಸೊಪ್ಪಿನ ಮರ, ಮತ್ತು ಜಾಕ್ ಫ್ರೂಟಿನ ಮರ, ತೆಂಗಿನ ಮರ, ವಿಧ ವಿಧವಾದ ಹಣ್ಣು ತರಕಾರಿಗಳ ಮರಗಳೂ ಸಹ ಇರಬೇಕು. ನಾವು ಸೀಸನ್ಗೆ ತಕ್ಕಂಗೆ ಸ್ವತಃ ಹಾರ್ವೆಸ್ಟ್ ಮಾಡಿಬಿಟ್ಟು ನಮ್ಮ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ಕೋಬೇಕು. ಮತ್ತು ನಮ್ಮ 5 BHK ಡೂಪ್ಲೆಕ್ಸ್ ಮನೆಯಲ್ಲಿ ಯಾವಾಗ್ಲೂ ಪೂಜೆ ಪುನಸ್ಕಾರಗಳು, ಸೆಲೆಬ್ರೇಷನ್ಸು ಮಾಡ್ತಾ ಇರಬೇಕು. ಜನರು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಮಕ್ಕಳ ಮದುವೆ ಮಾಡಬೇಕು, ಪಾರ್ಟೀಸು, ಆ ಥರ ತುಂಬ ನಾವು ಕನಸು ಕಟ್ಟಿದ್ದೀವಿ ಫ್ರೆಂಡ್ಸ್. ಸುಮ್ಮನೆ ಮನೆ ಕಟ್ಬಿಟ್ಟು ರೋಬೋಟ್ಗಳ ಥರ ಬೆಳಗ್ಗೆ ಎದ್ಬಿಟ್ಟು ರಾತ್ರಿ ಬರೋ ಥರ ಕೆಲಸ ಮಾಡಬಾರ್ದು. ಆ ಮನೆಯಲ್ಲಿ, ಕಟ್ಟಿಸಿರುವ ಮನೆಯಲ್ಲಿ, ನಮ್ಮ ಡ್ರೀಮ್ ಹೌಸಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ಸಹ ನಾವು ಕನಸ್ಕೊಂಡಿದ್ದೀವಿ. ಸೊ ಅದಕ್ಕೆ ಇನ್ನೂ ಟೈಮ್ ಇದೆ. ನಮ್ಮ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾರೆ. ಇನ್ನೂ ನಾವು 40ಸಲ್ಲಿ ಇದ್ದೀವಿ. ಸೊ 50ಸ್ಗೆ ಬರ್ತಾ ಬರ್ತಾ ಏನಾದರೂ ದೇವರು ನಮಗೆ ಆಯುಸ್ಸನ್ನು ಕೊಟ್ಟಿದ್ರೆ ಆ ಥರದ ಜೀವನವನ್ನು ಸಹ ನಾವು ನಡೆಸ್ತೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಸೊ ತುಂಬ ಪಾಸಿಟಿವ್ ಆಗಿನೇ ಯೋಚನೆ ಮಾಡಬೇಕಾಗಿ ಬರುತ್ತೆ. ಏನೋ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳು ದೇವ್ರು ಕೊಟ್ರು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮುಂದೆ ಯಾವ ದಾರಿ ದೇವ್ರು ತೋರಿಸ್ತಾ ಇದ್ದಾರೆ, ಮೇ ಬಿ ಮೊದಲಿದ್ದ ದಾರಿಗಿಂತ ಈ ಒಂದು ದಾರಿ ಒಳ್ಳೇದೇನೋ ಅನ್ನೋ ಒಂದು ಬಿಲೀಫನ್ನು ಇಟ್ಕೊಂಡು ಜೀವನನ ಮುಂದೆ ನಡೆಸ್ತಾ ಹೋಗಬೇಕು. ಇವಾಗ ಮುಖ್ಯವಾಗಿ ನಾವು ಮನೇನ ಏನಕ್ಕೆ ಹುಡುಕ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿದೆ, ಕ್ಲಾರಿಟಿ ಇದೆ. ಸೊ ಆ ಕ್ಲಾರಿಟಿಗೆ ತಕ್ಕಂಗೆ ನಾವು ಸೊಸೈಟೀಸ್ನ ಚೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮೇನ್ ಫೋಕಸ್ ಏನು ಅಂದರೆ ನನ್ನ ಕ್ಲೌಡ್ ಕಿಚನು. ನಮ್ಮ ಯಜಮಾನ್ರು ಅವ್ರು ಕೆಲಸ ಮಾಡ್ಕೊತಾರೆ. ಯಾರನ್ನಾದರೂ ಹೆಲ್ಪ್ಗೆ ಇಟ್ಕೊಂಡು ನಾನು ಫ್ಯೂಚರ್ ನನ್ನ ಕ್ಲೌಡ್ ಕಿಚನ್ ಬಿಸ್ನೆಸ್ನ ಡೈಲಿ ಬೇಸಿಸಲ್ಲಿ ನಡೆಸಬೇಕು. ಸೊ ಡೈಲಿ ಬೇಸಿಸಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ತಕ್ಕಂಗೆ ನಮಗೆ ಕಸ್ಟಮರ್ಸೂ ಬೇಕು. ಆ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಫುಡ್ಡು ಮತ್ತು ಕ್ವಿಕ್ ಸರ್ವಿಸ್ನ ಪ್ರೊವೈಡ್ ಮಾಡಬೇಕು ಅಂತ ಅಂದರೆ ನನ್ನ ಒಂದು ಕಂಫರ್ಟು ಮತ್ತು ಕನ್ವೀನಿಯನ್ಸೂ ಸಹ ನೋಡ್ಕೋಬೇಕಾಗಿ ಬರುತ್ತೆ. ಯಾಕಂದರೆ ನಮ್ಮ ಯಜಮಾನ್ರು ಇಲ್ದಿರ ನಾನು ಬಿಸ್ನೆಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ಈ ಥರದ ಸೊಸೈಟೀಸ್ ಆದರೆ ತುಂಬ ನನಗೆ ಈಸಿ ಆಗುತ್ತೆ. ಇಂಡಿವಿಜುವಲ್ ಹೌಸಸ್ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಡಿಸೈಡ್ ಮಾಡಿಕೊಂಡು ಬಜೆಟ್ ಫ್ರೆಂಡ್ಲಿ ಫ್ಲ್ಯಾಟನ್ನು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬ ಆಪ್ಷನ್ಸ್ ಇದೆ. ಆ್ಯಕ್ಚುಲಿ ನಾವು ಮುಂಚೆನೇ ಈ ರೀತಿಯ ಡಿಸಿಷನ್ಸ್ನ ತಗೋಬೇಕಾಗಿತ್ತು. ಬಟ್ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಆ ಮಾತು ಸತ್ಯ. ಸೊ ಇವಾಗ ನಮ್ಮ ಕಾಲ ಕೂಡಿ ಬಂದಿದೆ. ಅದಕ್ಕೆ ತಕ್ಕಂಗೆ ನಾವು ಸಹ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.